ಸರಿಯಾಗಿ ಬರ್ತಿರ್ಕಿಲ್ಲ. ಹೀಗಾಗಿ ನಮ್ಮ ಹಿರೇಗೌಡರು ಕೂಡ ಶಂಕರಗೌಡರು ಅವರು ಕೂಡ ಅದನ್ನು ರೂಪುರೇಷೆನ ಯಾವ ರೀತಿ ಮಾಡ್ಬೇಕಂತ ಎಲ್ಲ ಜನರ ಹತ್ರ ಮಾಹಿತಿಯನ್ನು ಹಾಕೊಂಡು, ಹಾಗೆ ನಮ್ಮ ಮುಧೋಳ ತಾಲೂಕು ಅಧ್ಯಕ್ಷರಾದಂಥ ಮಾನಿಗಪ್ಪನ ತೆಲಿಯವರು ಕೂಡ ಈ ಒಂದು ಹೋರಾಟಕ್ಕೆ ಆಗಮಿಸಿ ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ಉಳಿದಂಥ ನಮ್ಮ ಏನು ರಾಯಬಾಗ್ ತಾಲೂಕು ಗೌರವಾಧ್ಯಕ್ಷರಂಥ ನಾಯಕರವರು, ವಿಜಯ್ ನಾಯಕರವರು, ಹಾಗೆ ಇನ್ನುಳಿದಂಥ ನಮ್ಮ ತಾಲೂಕಾ ಸಂಚಾಲಕರಂಥ ನಮ್ಮ ಮೈಗೂರು ಪವಣ್ಯರು, ನಮ್ಮ ಉಳಿಗಡ್ಡಿ ಸಾವುಕಾರರು, ಎಲ್ಲ ಮುಖಂಡರ ಒಂದು ನೇತೃತ್ವ ಹಾಗೂ ಎಲ್ಲ ತಾಯಂದಿರ ಒಂದು ನೇತೃತ್ವ ಒಳಗೆ ಒಂದು ನಾವು ಜಯನ ಸಾಧಿಸಿದ್ವಿ. ಎಂಥ ಜಯಪ್ಪ ಅಂದ್ರೆ ಈಗಾಗಲೇ 20 ವರ್ಷ ಕೂಡ ಸಾಕಷ್ಟು ಆ ಫ್ಯಾಕ್ಟ್ರಿಯಿಂದ ತೊಂದರೆ ಇತ್ತು. ಈ ಭಾಗದ ಎಲ್ಲ ಜನರಿಗೆ ಏನು 6-7 ಗ್ರಾಮಗಳು ಬರ್ತಾವ, ಆ ಗ್ರಾಮಗಳಿಗೆ ತೊಂದರೆ ಇತ್ತು. ಇವತ್ತು ತಾವಾಗಿ ಗಟ್ಟಿಯಾಗಿ ನಿಂತು ಆ ಹೋರಾಟ ಮಾಡೋಣ ಅಂದಾಗ ಎಲ್ಲರೂ ಕೂಡಿ ಏಕಧ್ವನಿಯಿಂದ ನಾವು ಹೋರಾಟ ಮಾಡಿದಾಗ ಇವತ್ತು ಈ ಜಯ ಸಿಕ್ಕೈತಿ. ಆ ಪರಿಹಾರ ಕೂಡ ಎಲ್ಲರಿಗೂ ಸಮನಾಗಿ ಮುಟ್ಟಂತೇಳಿ ಇವತ್ತು ನಾವೆಲ್ಲ ಅಧ್ಯಕ್ಷರು ಒಮ್ಮತದಲ್ಲಿ ಒಪ್ಕೊಂಡ್ವಿ, ತಾವುಗಳು ಒಪ್ಕೊಂಡ್ರಿ. ಇದು ತುಂಬ ಖುಷಿ ವಿಚಾರ. ಇದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಿಕ್ಕಂಥ ಜಯ, ಈ ಬೊಮ್ಮನ ಬಿದ್ದಿ ತಾಯಂದಿರಿಗೆ ಸಿಕ್ಕಂಥ ಜಯ ಅಂತ ಹೇಳಕ್ಕೆ ಈ ಸಂದರ್ಭ ಇಷ್ಟಪಡ್ತೀನಿ. ಜೈ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲಿಂಗಾಪುರ, ಬೊಮ್ಮನಬುದ್ನಿ, ಹಲ್ಕಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ಗ್ರಾಮಗಳಿಗೆ ಈ JK ಸಿಮೆಂಟ್ ಕಾರ್ಖಾನೆಯಿಂದ ಆಗುವಂಥ ನೂರಾರು ಸಮಸ್ಯೆಗಳು, ಒಂದಲ್ಲ ಎರಡಲ್ಲ, ಡಸ್ಟ್ ಇರ್ಬೋದು, ಮಾಲಿನ್ಯ ಇರ್ಬೋದು, ಹಾಗೆ ನೀರಿನ ವಿಷಯ ಇರ್ಬೋದು, ಸಾಕಷ್ಟು ವಿಷಯಗಳನ್ನು ಇಟ್ಟುಕೊಂಡು ನಿರಂತರವಾಗಿ 12 ದಿನಗಳ ಒಂದು ನಿರಂತರ ಹೋರಾಟಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಸ್ಪಂದನೆ ಮಾಡಿ ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕೈತಿ. ಅದಕ್ಕೆ ಇಲ್ಲಿ ಸುತ್ತಮುತ್ತಲಿರ್ತ ಎಲ್ಲ ನಮ್ಮ ತಾಯಂದಿರು, ರೈತ ಮಿತ್ರರು ಎಲ್ಲರೂ ಬಂದು ಈ ಹೋರಾಟಕ್ಕೆ ಸಹಕರಿಸಿ ಗೆಲುವು ತಂದು ಕೊಟ್ಟಿದ್ದಾರ. ಆ ಗೆಲುವು ನಮ್ಮ ಗೆಲುವಲ್ಲ, ತಾಯಂದಿರ ಗೆಲುವು, ನಮ್ಮ ರೈತರ ಗೆಲುವು ಅಂತೇಳಿ ಹೇಳಕ್ಕೆ ಯಾಕಂತಂದ್ರೆ ಇವತ್ತು ನಮಗೆ ಹಗಲು ರಾತ್ರಿ ಅವರು ನಮಗೆ ಬೆಂಬಲ ಕೊಟ್ಟಿರಲಿಲ್ಲ ಅಂತಂದ್ರೆ ಈ ಹೋರಾಟ ಯಶಸ್ವಿ ಆಗ್ತಿರ್ಲಿಲ್ಲ. ಇಂಥ ಒಂದು ಅದ್ಭುತವಾದಂಥ ಈ ಬೊಮ್ಮನ ಬುದ್ನಿಯಲ್ಲಿ ತಾಯಂದಿರು ಸ್ವಾಗತ ಮಾಡ್ಕೊಳಕತ್ತರ, ಅವ್ರ ಋಣ ಎಂದೂ ಮರೆಯಂಗಿಲ್ಲ ಅನ್ನುವಂಥ ಮಾತಾಡ್ತಾರೆ. ಬೊಮ್ಮನಗುದ್ನಿ ಗ್ರಾಮದ ಎಲ್ಲ ರೈತ ತಮ್ಮಂದರಿಗೆ, ಮುದ್ದು ಮಕ್ಕಳಿಗೆ ಮತ್ತು ತಾಯಂದಿರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ನಿರಂತರ ನೀವೇನು 12 ದಿನಗಳ ಪರ್ಯಂತರ ಈ ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ JK ಕಾರ್ಖಾನೆಯಿಂದ ಈ ಭಾಗದ ಎಲ್ಲ ಗ್ರಾಮಗಳ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ, ಈ ಭಾಗದ ರೈತರ ಜಮೀನುಗಳ ಮೇಲೆ ಮತ್ತು ವಿಶೇಷವಾಗಿ ಈ ಭಾಗದ ಯುವಕರ ಮೇಲೆ ಅವರ ದೌರ್ಜನ್ಯತೆ ಮತ್ತು ಅವರಿಂದ ಆಗ್ತಕ್ಕಂಥ ಹಾನಿಕಾರದ ವಿರುದ್ಧ ನೀವು 10 ವರ್ಷದಿಂದ ನಿರಂತರ ಮನವಿಯನ್ನು ಕೊಡುವ ಹೋರಾಟವನ್ನು ಮಾಡಿಕೊಂಡು ಆಗಾಗ 4-6 ಜನ ರೈತರು ಸೇರಿ ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥಕ್ಕಾಗಿ ಕಾರ್ಖಾನೆಗೆ ಹೋದಂಥ ಸಂದರ್ಭದಲ್ಲಿ ಸ್ಪಂದಿಸದೇ ಇರುವಂಥ ಎಲ್ಲ ವಿಷಯಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವವನ್ನು ಪಡೆದುಕೊಂಡು ಈ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ 12 ದಿನಗಳ ಪರ್ಯಂತ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಆ ಹೋರಾಟದಲ್ಲಿ ಪಾಲ್ಗೊಂಡು ನೀವು ಬುತ್ತಿ ಸೇವೆ ಇರ್ಬೋದು, ಅಲ್ಲಿ ಪ್ರಸಾದ ಮಾಡ್ತಕ್ಕಂಥದ್ದು ಇರ್ಬೋದು, ಬಂದಂಥವ್ರಿಗೆ ಉಪಚಾರ ಮಾಡ್ತಕ್ಕಂಥದ್ದು ಇರ್ಬೋದು, ಹೋರಾಟಕ್ಕೆ ಬರ್ತಕ್ಕಂಥ ಮುಖಂಡರಿಗೆ ಆ ವಿಷಯವನ್ನು ಎಳೆಯಾಗಿ ತಿಳಿಸಿ ಹೇಳಿ ಬರ್ತಕ್ಕಂಥ ಅಧಿಕಾರಿಗಳನ್ನು ಗಮನ ಸೆಳೆಯುವಲ್ಲಿ ನೀವು ಅತ್ಯಂತ ಒಂದು ಯಶಸ್ವಿಯಾಗಿದ್ದೀರಿ. ಈ ನಿಮ್ಮ ಯಶಸ್ವಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕಾದ್ಯಂತ ಅಲ್ಲ, ಇಡೀ ಭಾರತಾದ್ಯಂತ ಗ್ರಾಮ ಚಿಕ್ಕದಾದರೂ, ವೇದಿಕೆ ಚಿಕ್ಕದಾದರೂ ಮೂರ್ತಿ ದೊಡ್ಡದೆಂಬಂತೆ ಈ ಒಂದು ಏನಾದರೂ ನಾವು ಜಯವನ್ನು ಸಾಧಿಸಿದಲ್ಲಿ, ಆ ಒಂದು ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಆದೇಶ ಸಿಕ್ಕದಾದರೆ ದೇಶಾದ್ಯಂತ ಇದು ಒಂದು ಮಾದರಿ ಆಗ್ತೈತಿ. ನಿಮ್ಮ ಈ ಹೋರಾಟದ ಗೆಲುವು ಇನ್ನೊಂದು ಭಾಗದ ರೈತರಿಗೆ ಸದುಪಯೋಗ ಆಕೈತಿ. ಅದರ ಜೊತೆಗಿನ ಈ ಗೆಲ್ಲುವುದರ ಜೊತೆಗೆ ನಮ್ಮ ಮೇಲೆ ಭಾಳಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ರಿ. ನಮಗೆ ಗೌರವನೂ ಕೊಟ್ರಿ, ಸನ್ಮಾನ ಮಾಡಿದ್ರಿ, ಒಂದು ಉತ್ಸವ ಮಾಡ್ಕೊತ ನಿಮ್ಮ ಗ್ರಾಮದೊಳಗೆ ಪುರ ಪ್ರವೇಶ ಮಾಡ್ಕೊಂಡ್ರಿ, ಜೊತೆಗೆ ಆರತಿ ಮಾಡಿ ನಮ್ಮನ್ನು ದೇವಸ್ಥಾನಕ್ಕೆ ಬರಮಾಡ್ಕೊಂಡ್ರಲ್ಲ. ಈ ಋಣ ಎಂದು ನಾವು ನಿಮ್ಮ ಜೈ ಹಿಂದ್, ಜೈ ಕರ್ನಾಟಕ.